ಅವರ ಆರ್ಥಿಕತೆ ನಡೆಸಲಿಕ್ಕೆ ಬಹುಶಃ ಅವತ್ತೊಂದು ಸಭೆ ಆಯೋಜನೆ ಮಾಡಿ ನಾವು ಎಲ್ಲ ಏನು ರೈತರನ್ನ ಕರೆದು ಬಹುಶಃ ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥ ರೈತರನ್ನೆಲ್ಲ ಸೇರಿಸಿ ಅವತ್ತು ಚರ್ಚೆ ಮಾಡ್ಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳನ್ನು ಸಹ ಅವರು ಹೇಳಿದರು. ಎಲ್ಲ ಡೈರಿಗಳಿಂದ ಬಂದಂತ ರೈತರು ಆ ಒಂದು ವಿಚಾರಗಳನ್ನೆಲ್ಲ ಬಹಳಷ್ಟು ಹೇಳಿದರು. ಅವತ್ತು ನಾನೊಂದು ಮಾತು ಹೇಳಿದೆ, ನಾವು ಇಲ್ಲಿಗೆ ಇದು ನಿಲ್ಲಬಾರ್ದು, ಪ್ರತಿ 3 ತಿಂಗಳಿಗೆ ಅಟ್ಲೀಸ್ಟ್ ಒಂದ್ಸಾರಿ ನಾವು ಮೀಟಿಂಗ್ ಕರೆದು ಅವರ ಒಂದು ಸಮಸ್ಯೆಗಳು ಮತ್ತೆ ಅವ್ರಿಗೇನು ಉತ್ತೇಜನ ಮಾಡಲಿಕ್ಕೆ ಬಹುಶಃ ಮಾಧವ ಪ್ರಸಾದ್ ಅವರು ಹೇಳಿದಾಗ ಅವತ್ತು ಹೇಳಿದರು, ಎಲ್ಲರೂ ನೀವು ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಒಂದೊಂದು ಅಂಶನೂ ಅವಾಗ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಸೇರಿದಾಗ ಯಾವುದೆಲ್ಲ ಒಂದು ಕಳೆದ ಒಂದು ಸಭೆಯಲ್ಲಿ ಹೇಳಿರ್ತಾರೆ ಅಥವಾ ಮುಂದೆ ಆಗ್ಬೇಕಾಗದಂತ ವಿಚಾರಗಳ ಬಗ್ಗೆ ವಿನಿಮಯ ಆಗತ್ತೆ. ಸೊ ಅದು ಆಗಲೇಬೇಕು. ಬಹುಶಃ ನೆಕ್ಸ್ಟು ಸಿದ್ದರಾಜ್ ಅವರೇ ಒಂದು ಸಭೆಗೆ ತಾವು ಸಹ ತಮ್ಮ ಒಂದು ಇಲಾಖೆ ವತಿಯಿಂದ ಎಲ್ಲ ಏನು ತಾವು ಆ ಸಮಯನ ನಿಗದಿ ಮಾಡಿ ನಮಗೂ ಮೊದಲೇ ತಿಳಿಸಿದ್ರೆ ಎಲ್ಲರನ್ನೂ ಸೇರಿಸಿ ಮತ್ತೆ ಆ ಥರದೊಂದು ಸಭೆ ಆಯೋಜನೆ ಮಾಡಿ ತಾಲೂಕು ಹೇಳೋದಾದ್ರೆ ಇವತ್ತೇನು ನಾವು 88,000 ಲೀಟರ್ ಹಾಲನ್ನು ಕೊಡ್ತಾ ಇದ್ದೇವೆ. ಅದು ನನ್ನ ಪ್ರಕಾರ ಕನಿಷ್ಠ 3 ಪಟ್ಟಾದ್ರೂ ಮಾಡುವಂತ ಒಂದು ಶಕ್ತಿ ನಮ್ಮ ಹನೂರು ತಾಲೂಕು ಖಂಡಿತ ಇದೆ. ಅದಾಗಬೇಕು. ಸೊ ಅದಾಗೋದಕ್ಕೆ ಏನೆಲ್ಲ ಒಂದು ರೂಪುರೇಷೆಗಳನ್ನು ತಯಾರು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ನಾವು, ಯಾಕಂದ್ರೆ ಇವತ್ತು ಹೇಳೋದಾದ್ರೆ ಇಷ್ಟು ಮಳೆ ಇಲ್ಲದೆ ಬರ್ತಕ್ಕಂಥ ಒಂದು ಮಳೆಯಲ್ಲೇ ಒಂದಷ್ಟು ನೀರನ್ನು ಸಂರಕ್ಷಿಸ್ಕೊಂಡು ಈಗ ಬೆಳೆ ಬೆಳೆಯುವಂಥದ್ದಿರ್ಬೋದು, ಮತ್ತು ರೈತರು ಈ ಹೈನುಗಾರಿಕೆ ನಾವು ಮಾಡ್ತಕ್ಕಂಥ ಒಂದು ಟ್ಯಾಲೆಂಟ್ ನಮ್ಮಲ್ಲಿ ಬಹಳಷ್ಟು ಶ್ರಮಪಟ್ಟು ಮಾಡ್ತಿದ್ದಾರೆ. ಅದು ಇನ್ನಷ್ಟು ಅದಾಗಬೇಕಾದ್ರೆ ಅವರಿಗೆ ನೀರಿನ ಒಂದು ಸೌಲಭ್ಯ ಇನ್ನಷ್ಟು ಆದರೆ ಇದು 3 ಪಟ್ಟಲ್ಲ ಇನ್ನೆಷ್ಟು ಪಟ್ಟು ಆಗುತ್ತೋ ಗೊತ್ತಿಲ್ಲ, ಬಟ್ ಅಂತೂ ಆಗೋಕ್ಕೆ ಒಳ್ಳೆ ಒಂದು ಅವಕಾಶಗಳಿದೆ. ಈಗೇನು ಇನ್ನು ಮುಂದೆ ಈ ಭಾಗ ಏನು ನಂಜೇಗೌಡ ದಡ್ಡಿ ಈಗ ಸ್ಪರ್ಧೆಗೆ ಬಂದಿದ್ದಾರೆ ನೋಡಿ, ಇಲ್ಲಿಂದಾನೆ ಬಂದವ್ರೆ. 2 ಗೆದ್ದಿರೋದು ಅಲ್ಲಿದ್ದಾರೆ, 3ನೇವರು ಗುಂಡಾಪುರ ಎಲ್ಲ. ಈಗ ಅಂತರ್ಜಲ ಹೆಚ್ಚುತ್ತೆ, ಯಾಕೆ ರಾಮನ ಗುಡ್ಡಕ್ಕೆ ಬಂದಿರೋದ್ರಿಂದ ಈ ಭಾಗದ ರೈತರಿಗೆ ಇನ್ನಷ್ಟು ಹೈನುಗಾರಿಕೆಯಲ್ಲಿ ಪ್ರೋತ್ಸಾಹ ಮಾಡ್ಲಿಕ್ಕೆ ಏನ್ ಬೇಕೋ ಈಗ ನೀವು ಮಾಡ್ಬೇಕಾಗುತ್ತೆ. ಸೊ ಅದನ್ನ ಯಾಕಂದ್ರೆ ಎಲ್ಲರ ಹತ್ರನೂ ಜಮೀನಿದೆ, ಈಗ ನೀರು ಬೇಕಿತ್ತು, ನೀರು ಬರ್ತಿದೆ. ಸೊ ಅದೊಂದು ಉದಾಹರಣೆಯಾಗಿ ನಾವು ತಗೊಂಡ್ಕೊಂಡ್ರೆ ಇನ್ನು ಉಳಿದಂಥವ್ರಿಗೆ ಅದು ನೀರು ಬಂದಾಗ ಇದೆಲ್ಲ ಮಾಡ್ಬೋದು ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ಉಳಿಯುತ್ತೆ. ಸೊ ಇಂಥ ಒಂದು ಕೆಲಸ ನಾವೆಲ್ಲ ಏನು ಇಲಾಖೆ ವತಿಯಿಂದ, ಏನು ಪಶುಸಂಗೋಪನಾ ಇಲಾಖೆ ಮತ್ತೆ ಚಾಮುಂಡಿ ವತಿಯಿಂದ ಇದನ್ನ ನಾವು ಹೇಗೆಲ್ಲ ಒಂದು ರೈತರಿಗೆ ಹತ್ತಿರ ಆಗಿ ಅವರಿಗೆ ಏನೆಲ್ಲ ಸಲಕರಣೆಗಳು ಬಹುಶಃ ಟೆಕ್ನಿಕಲ್ ಆಗಿ ಅವರ ಇವತ್ತು ಏನು ಎಲ್ಲ ನೀವು ಹಾಲು ಕರೀಲಿಕ್ಕೆ ಸಾಕಷ್ಟು ಈಗ ಹೆಚ್ಚು ನೀವು ಹಾಲ್ ಮಿಲ್ಕಿಂಗ್ ಮಿಷಿನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಜಾಬ್ ಕಟ್ರ್ ಇರ್ಬೋದು, ಎಲ್ಲನೂ ಅದೇ ಅವ್ರ ಮೀಟಿಂಗ್ ಕರೆದ್ರೆ ಖಂಡಿತವಾಗ್ಲೂ ನಮಗೆ ಅವರೇ ಹೇಳ್ತಾರೆ ನಮ್ಗೆ ಇಂಥದ್ದು ಬೇಕು, ಇಂಥದ್ದು ಕೊಡಿ ಅಂತ. ಬಟ್ ಅಂತ ಒಂದು ಅವಕಾಶ ನಾವು ಕಲ್ಪಿಸ್ಕೊಡ್ಬೇಕು. ಅವಾಗ ಇನ್ನಷ್ಟು ಅವರು ಪಕ್ಕದಲ್ಲಿರೋರಿಗೆ ನೋಡಿ, ಅವ್ರು ಏನಾದ್ರು ಮಾಡಿದ್ರೆ ಆ ಪಕ್ಕದವ್ರು ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಬಹುಶಃ ಮಕ್ಕಳಿಗೆ ಇವತ್ತೇನು ಮಗನ ಇಂಜಿನಿಯರಿಂಗ್ ಅವರು ಬಹುಶಃ ಕೆಲಸದಿಂದ ಮತ್ತೆ ಮಗನಿಗೆ ಈ ಒಂದು ಅಂದ್ರೆ ಇದನ್ನ ಇಂಡಸ್ಟ್ರಿನೇ, ಬೇರೇನೂ ಅಲ್ಲ. ಸೊ ಅಂತ ಒಂದು ಇಂಡಸ್ಟ್ರಿನ ಇವತ್ತಿಲ್ಲಿ ಇನ್ನಷ್ಟು ಯುವಕರು ಇದರಲ್ಲಿ ಮುಂದೆ ಬರಬೇಕು. ಈಗಾಗಲೇ ಬಹುಶಃ ನಮ್ಮ 3 ತಂಡ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಆ ಥರ ಯುವಕರು ಉದ್ಯೋಗ ಇಲ್ಲ ಅಂತ ಹೇಳಿ ನಾವು ಕೈ ಚೆಲ್ಲೋದು ಬೇಡ. ಇಂಥ ಒಂದು ಅವಕಾಶ ಇಲ್ಲಿ ನಮಗೆ ಇದೆ. ಅವರಿಗೆ ಎಲ್ಲ ಥರದ ಒಂದು ಸಪೋರ್ಟ್ ಮಾಡಲಿಕ್ಕೆ ನಾವಿದ್ದೇವೆ. ನೀವು ಧೈರ್ಯವಾಗಿ ಮುಂದೆ ಬನ್ನಿ. ನಿಮ್ಗೆ ಯಾವ ಥರದ್ದು ಬೇಕು, ಒಂದು ಸಾಲ ಕೊಡಲಿಕ್ಕೆ ಇಲಾಖೆ ವತಿಯಿಂದ ಏನೆಲ್ಲ ಒಂದು ಅವಕಾಶಗಳಿದೆಯೋ ಅದನ್ನೆಲ್ಲನೂ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು.
ನಾನು ಅವತ್ತು ಸಹ ಮೇಲೆ ಇರ್ತಕ್ಕಂಥ ಏನು ಪ್ರೋಗ್ರಾಮ್ಸ್ ಇದೆ ಎಲ್ಲ ಡೈರಿಗಳಲ್ಲಿ ನೀವು ಪ್ರದರ್ಶನ ಮಾಡಿದ್ರ ಅಂದ್ರೆ ಆಗಿರ್ಬೇಕು ಏನೆಲ್ಲ ಅನ್ನೋದ್ರ ಇಲ್ಲ ಒಂದು ಪಾಂಪ್ಲೆಟ್ ಮುಖಾಂತರ ಬರ್ತಕ್ಕಂಥ ಗ್ರಾಹಕರು ಏನು ಹಾಲಾಗ್ತಾರೆ ಅವ್ರಿಗೆ ಅಟ್ಲೀಸ್ಟ್ ಅದು ಒಂದು ಹೋಗ್ಲಿ. ಅಂದ್ರೆ ಇದೆಲ್ಲ ಸೌಲಭ್ಯಗಳಿದೆ ಅಂತಂದ್ರೆ ಈಗ ನಾವೊಂದು 1000 ಜನಕ್ಕೆ ತಲುಪಿಸಿದ್ರೆ ಕನಿಷ್ಠ ಒಂದು 100 ಜನನಾದ್ರೂ ಮುಂದೆ ಬರಲಿ, ಅದು ಒಂದು ನಮಗೆ ಲಾಭನೇ. ಅಷ್ಟು ಜನಕ್ಕೆ ನಾವು ಉದ್ಯೋಗ ಆಗುತ್ತೆ. ಸೊ